ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಅಕ್ವಾರ ಯಾರ್ಯಾರು ಕಿಚ್ಚನ ಚಪ್ಪಾಳೆಗೆ ಅರ್ಹರು ಮತ್ತು ಯಾರಿಗೆ ಬಂದಿರಬಹುದು ನೋಡ್ಕೊಂಬರೋಣ ಬನ್ನಿ. ಕಿಚ್ಚನ ಚಪ್ಪಾಳೆಗೆ ಅರ್ಹತೆ ಹೊಂದಿರೋ ಮೊದಲ ಸ್ಪರ್ಧೆ ಅಂದ್ರೆ ಅದು ಧ್ರುವಂತವರು. ಮೊದಲ 6-7 ವಾರ ಅವರ ವಿಚಿತ್ರ ದ್ವಂದ್ವ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಯಾವಾಗ ಅಶ್ವಿನಿ ಗೌಡ ಅವ್ರ ಜೊತೆ ಜಗಳ ಮಾಡಿಕೊಂಡು ಅವರು ಟಾಸ್ ನ ಗೆದ್ರು, ಅಲ್ಲಿಂದ ಅವರ ಗ್ರಾಫ್ ಸಂಪೂರ್ಣ ಬದಲಾಯಿತು. ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಅವರ ಜೊತೆಗಿನ ಇವರ ಜಿದ್ದಿ ಅಂತೂ ಇವರನ್ನ ಈ ಸೀಸನ್ ನ ಡಾರ್ಕ್ ಹಾರ್ಸ್ ಆಗಿ ಮಾಡ್ತು ಅಂದ್ರೆ ಅದು ತಪ್ಪಾಗಲ್ಲ. ಇವರ ಸೀಕ್ರೆಟ್ ರೂಮ್ ನಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರ ಹುಚ್ಚಾಟಗಳನ್ನ ತಾಳ್ಮೆಯಿಂದ ಸಹಿಸಿಕೊಂಡು ಏನೇ ಬಂದ್ರು ನಾನು ಫೇರ್ ಟೀಮ್ ಸೆಲೆಕ್ಷನ್ ಮಾಡಿ ಫೇರ್ ಆಟನೇ ಆಡ್ತೀನಿ ಅಂತ ಅವರದ್ದೇ ಧ್ಯೇಯಕ್ಕೆ ಗಟ್ಟಿಯಾಗಿ ನಿಂತ ಅವರ ನಿಲುವು, ಮೊದಲ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಗಿಲ್ಲಿ ಮತ್ತು ರಘು ಒಂದೇ ಟೀಮ್ ನಲ್ಲಿ ಇರಬೇಕು ಅಂತ ರಚ್ಚೆ ಹಿಡಿದ ರಕ್ಷಿತಾ ನಿರ್ಧಾರದ ಪರವಾಗಿ ಹೋಗಿ ಆ ಟಾಸ್ ನಲ್ಲಿ ರಘು ಮತ್ತು ಗಿಲ್ಲಿ ಸೋತ್ ಮೇಲೆ ಜೈ ಮಹಾಕಾಲ್ ಅಂದಿದ್ದು ಮತ್ತೊಂದು ಮಾಸ್ ಮೂಮೆಂಟ್ ಆಗಿ ನೋಡುಗರಿಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಬಹುದು. ಅವರಲ್ಲಿ ಏನೇ ಕೋರೆಗಳಿದ್ರು ಅವರೊಬ್ಬ ಒಳ್ಳೆ ವ್ಯಕ್ತಿ ಅನ್ನೋದನ್ನ ತಳ್ಳಿ ಹಾಕೋ ಹಾಗಿಲ್ಲದ ಕಾರಣ ಈ ವಾರದ ಕಿಚ್ಚನ ಚಪ್ಪಾಳೆ ಪಡೆಯೋಕೆ ಮುಂಚೂಣಿಯಲ್ಲಿರೋರು ಧ್ರುವ ಅಂತ ಹೇಳಬಹುದು. ಇನ್ನು ಮುಂದಿನ ಸ್ಪರ್ಧೆ ಗಿಲ್ಲಿಯವರು. ಇವರಿಗೆ ಕಳೆದ ಹಲವಾರು ವಾರದಿಂದನೂ ಚಪ್ಪಾಳೆ ಸಿಗಬೇಕು ಅನ್ನೋದು ಬಹಳ ವೀಕ್ಷಕರ ಅಭಿಪ್ರಾಯ. ಈ ವಾರನೂ ಅವರ ಕಾಮಿಡಿ ಹಿತಮಿತವಾಗಿತ್ತು. ಟಾಸ್ ನಲ್ಲಿ ಅವರ ಆಟ ಮತ್ತಷ್ಟು ಇಂಪ್ರೂವ್ ಆಯಿತು. ಕೊನೆಯ ಕ್ಯಾಪ್ಟನ್ಸಿ ಟಾಸ್ ಗೆದ್ದಿದ್ರೆ ಖಂಡಿತ ಅವರಿಗೆ ಚಪ್ಪಾಳೆ ಸಿಗೋದು ಬಹುತೇಕ ಖಚಿತ ಆಗಿರ್ತಿತ್ತು. ಈಗಾಗಲೇ ಒಂದು ಬಾರಿ ಅವರಿಗೆ ಚಪ್ಪಾಳೆ ಬಂದಿರೋ ಕಾರಣಕ್ಕೂ ಕೂಡ ಕೂದಲೆಳೆ ಅಂತರದಲ್ಲಿ ಈ ವಾರ ಕೂಡ ಅವರಿಗೆ ಚಪ್ಪಾಳೆ ಮಿಸ್ ಆಗಬಹುದು. ಇನ್ನು ಮುಂದಿನ ಸ್ಪರ್ಧಿ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರು. ಇವರು ತಮ್ಮ ಪ್ರಯತ್ನವನ್ನ ಪ್ರತಿ ವಾರ ಮಾಡ್ತಾ ಇದ್ರು ಕೂಡ ಅವರಿಗೆ ರಿಸಲ್ಟ್ಸ್ ಅಷ್ಟಾಗಿ ಸಿಗ್ತಾ ಇರಲಿಲ್ಲ. ಆದ್ರೆ ಈ ವಿಚಾರವಾಗಿ ಅವರೆಲ್ಲೂ ಕುಗ್ಗಿರ್ಲಿಲ್ಲ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ರೀತಿ ಇತ್ತು ಅವ್ರ ಗ್ರಾಫ್. ಆದ್ರೆ ಈ ವಾರ ಟಾಸ್ಕ್ ಗಳಲ್ಲಿ ಅವರ ಎಫರ್ಟ್ಸ್ ಇರ್ಬೋದು, ಅದರಲ್ಲಿ ಹಲವಾರು ಸ್ಪರ್ಧಿಗಳ ಜೊತೆ ಅವ್ರು ಹೊಂದ್ಕೊಂಡು ಎಲ್ಲಾ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರೋದು ಖಂಡಿತ ಅವರ ಆಟಕ್ಕೆ ಒಂದು ಹೊಸ ಚೈತನ್ಯ ತಂದುಕೊಟ್ಟಿರುತ್ತೆ ಅಂದ್ರೆ ಸುಳ್ಳಾಗಲ್ಲ. ಜೊತೆಗೆ ಗಿಲ್ಲಿ ಬಿಟ್ಟು ಬೇರೆಯವ್ರ ಜೊತೆ ಕೂಡ ಬೆರೆಯೋದಕ್ಕೆ ಕಾನ್ಶಿಯಸ್ ಆಗಿ ಪ್ರಯತ್ನ ಮಾಡಿ ಅದರಲ್ಲೂ ಒಂದು ಮಟ್ಟಿಗೆ ಯಶಸ್ಸು ಕಾಣ್ತಾ ಇದ್ದಾರೆ. ಈ ವಾರ ಅವರು ಅಶ್ವಿನಿ ಅವ್ರ ಜೊತೆಗಿನ ಅನವಶ್ಯಕ ಜಗಳ ಬಿಡಬಹುದಿತ್ತು. ಇವೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಇವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗೋ ಬಹುತೇಕ ಸಾಧ್ಯತೆ ಇದೆ. ಇನ್ನು ಮುಂದಿನ ಸ್ಪರ್ಧೆ ಅಂದ್ರೆ ಅದು ಅಶ್ವಿನಿ ಗೌಡ ಅವರು. ಕಳೆದ ಕೆಲವು ವಾರಗಳಿಂದ ಇವರು ಬೇರೆಯದೇ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾರೆ. ಅವರಲ್ಲಾಗಿರೋ ಬದಲಾವಣೆಗಳು ನಿಜಕ್ಕೂ ಹೃದಯದಿಂದ ಆಗಿರೋದು ಅನ್ನೋ ಒಂದು ಭಾವನೆ ವೀಕ್ಷಕರಿಗೆ ಬರ್ತಾ ಇದೆ ಅಂದ್ರೆ ಸುಳ್ಳಾಗೋದಿಲ್ಲ. ಹೌದು, ಕಳೆದ ವಾರದ ನಾಮಿನೇಷನ್ಸ್ ನಲ್ಲಿ ರಜತ್ ಜೊತೆ ಕಚಡ ಅನ್ನೋ ಪದಕ್ಕೆ ಆದ ಹೊಡೆದಾಟಗಳು, ಇವರ ಕಾವ್ಯ ಜೊತೆ ಆದ ವಾಗ್ವಾದ, ಇವೆಲ್ಲ ನೋಡಿದಾಗ ಹಳೆ ರಾಜಮಾತೆ ಅಶ್ವಿನಿ ಗೌಡ ಅವರೇನಾದರೂ ಹೊರಗೆ ಬಂದ್ರ ಅಂತ ಅನಿಸ್ತಿತ್ತು. ಆದರೆ ಎರಡೂ ಕೇಸ್ಗಳಲ್ಲೂ ಅವರಾಗೆ ಟ್ರಿಗರ್ ಆಗಿರದೆ ರಜತ್ ಹಾಗೂ ಕಾವ್ಯ ಅವರನ್ನ ಟ್ರಿಗರ್ ಮಾಡಿದ್ರು. ಹಾಗಾಗಿ ಅಶ್ವಿನಿ ಅವರ ಒಂದು ಆಕ್ರೋಶ ನ್ಯಾಯಯುತ ಆಗಿತ್ತು ಅಂತ ಅನ್ಬಹುದು. ಇನ್ನು ಈ ವಾರದ ಟಾಸ್ಕ್ಗಳಲ್ಲಿ ಅವರ ಆಟ ಅದ್ಭುತವಾಗಿತ್ತು. ಟಾಸ್ಕ್ಗಳಲ್ಲಿ ಇತರರ ಜೊತೆ ಮನಸ್ತಾಪ ಆದ್ರೂ ಕೂಡ ಟಾಸ್ ನಂತರ ಅದನ್ನು ಬಗೆಹರಿಸ್ಕೋತಾ ಎಲ್ಲರ ಜೊತೆ ಚೆನ್ನಾಗಿ ಬೆರೀತಾ ಅವರು ಸ್ವೀಟ್ ಆಗಿರೋದು, ತುಂಬಾ ವಿಚಾರಗಳಲ್ಲಿ ಅವರಲ್ಲಿ ಹೊಸದಾಗಿ ಕಾಣಿಸ್ತಾ ಇರೋ ಸ್ವೀಕಾರದ ಮನೋಭಾವ, ಓಪನ್ನೆಸ್ ವೀಕ್ಷಕರಿಗೆ ಒಂದು ಒಳ್ಳೆ ಫೀಲ್ ಅನ್ನು ಕೊಡ್ತಾ ಇದ್ದು ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.